ಯೋಗಾಸನಗಳ ಅಭ್ಯಾಸ 4ನೇ ಭಾಗ. ಮೊದಲಿಗೆ ವಜ್ರಾಸನಕ್ಕೆ ಬನ್ನಿ. 3 ಸಾರಿ ಮುಖಧೌತಿ. ದೀರ್ಘವಾಗಿ ಉಸಿರು ತಗೊಂಡು ಬಾಯಿಯಲ್ಲಿ ಉಫ್ ಉಫ್ ಎಂದು ಉಸಿರನ್ನು ಬಿಡುತ್ತಾ ಮುಂದಕ್ಕೆ ಬಗ್ಗಿ. ಮೇಲೆ ಬರ್ತಾ ಉಸಿರು ತಗೊಳ್ಳಿ. ಮುಖಧೌತಿ 3 ಸಾರಿ ಆದ ಮೇಲೆ ಕೈಗಳನ್ನು ಹಿಂದೆ ಕಟ್ಟಿ ಗ್ರೀವ ಮುದ್ರ. ದೀರ್ಘವಾಗಿ ಉಸಿರನ್ನು ತಗೊಂಡು ಉಸಿರನ್ನ ಮೂಗಿನಲ್ಲಿಯೇ ಬಿಡುತ್ತಾ ಮುಂದೆ ಬಗ್ಗಿ. ನೆತ್ತಿ ನೆಲಕ್ಕೆ ತಗುಲಿದ ಮೇಲೆ ಇನ್ನೊಂದಷ್ಟು ಉಸಿರನ್ನು ಬಿಡುತ್ತಾ ಕೈಗಳನ್ನು ಎತ್ತಿ ಮೇಲೆ ಬರುತ್ತಾ ಉಸಿರು ತಗೊಳ್ಳಿ. ಈ ರೀತಿ 3 ಬಾರಿ. ಮೂರು ಬಾರಿ ಗ್ರೀವ ಮುದ್ರಾ ಆದ ಮೇಲೆ ವ್ಯಾಘ್ರಾಸನದಲ್ಲಿ ನಿಲ್ಲಿ. ಇಲ್ಲಿ ವ್ಯಾಘ್ರ ಕ್ರಿಯಾ. ಮಂಡಿಗಳನ್ನು ಸುಮಾರು 1 ಅಡಿ ಅಗಲಿಸಿ ನಿಲ್ಲಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ತಲೆಯನ್ನು ಎತ್ತಬೇಕು. ಉಸಿರನ್ನು ಬಿಡುತ್ತಾ ಬಾಯಿಯಲ್ಲಿ ಉಸಿರನ್ನು ಬಿಡುತ್ತಾ ಕೆಳಕ್ಕೆ ಬಗ್ಗಬೇಕು. ನಿಧಾನವಾಗಿ 5 ಬಾರಿ ಮಾಡಿ. ಆಮೇಲೆ ಮಧ್ಯಮ ಗತಿಯಲ್ಲಿ 5 ಬಾರಿ ಮಾಡಿ. ಆಮೇಲೆ ತುಂಬಾ ವೇಗವಾಗಿ 5 ಬಾರಿ ಮಾಡಿ. ಈಗ ಮರಳಿ ವಜ್ರಾಸನಕ್ಕೆ ಬನ್ನಿ. ಹಾಗೆಯೇ ಮುಂದೆ ಬಗ್ಗಿ ಹೊಟ್ಟೆಯ ಮೇಲೆ ಮಲಗಿ ಮೊಣಕೈಯನ್ನು ನೆಲದ ಮೇಲಿಟ್ಟು ಹಸ್ತಗಳ ಮೇಲೆ ಗದ್ದವನ್ನಿಟ್ಟು ಪಾದಗಳನ್ನು ಹಿಮ್ಮುಖವಾಗಿ ತಿರುಗಿಸಿ. ನಿರಾಲಂಬ ಕ್ರಿಯಾ. ಉಸಿರು ತಗೊಳ್ತಾ ಎಡಕಾಲನ್ನು ಎತ್ತಿ ಪೃಷ್ಠಭಾಗಕ್ಕೆ ತಗುಲಿಸಿ ಉಸಿರು ಬಿಡುತ್ತಾ ಕೆಳಕ್ಕಿಳಿಸಿ. ಅದಾದ್ಮೇಲೆ ಉಸಿರು ತಗೊಳ್ತಾ ಬಲಕಾಲನ್ನು ಎತ್ತಿ ಪೃಷ್ಠಭಾಗಕ್ಕೆ ತಗುಲಿಸಿ ಉಸಿರು ಬಿಡುತ್ತಾ ಇಳಿಸಿ. ಆ ರೀತಿ ಒಂದು ಕಾಲ ಆದ್ಮೇಲೆ ಮತ್ತೊಂದು ಕಾಲು ಸ್ವಲ್ಪ ಹೊತ್ತು ಮಾಡಿ. ಈಗ ಸ್ವಲ್ಪ ವೇಗವಾಗಿ ಮಾಡಿ. ಮೊದಲು ಎಡಕಾಲು, ಆಮೇಲೆ ಬಲಕಾಲು. ಈಗ 2 ಕಾಲು ಒಟ್ಟಿಗೆ ಮಾಡಿ. ಉಸಿರು ತಗೊಳ್ತಾ 2 ಕಾಲು ಮಡಚಿ ಉಸಿರು ಬಿಡ್ತಾ ಇಳಿಸಿ. ಈಗ ಸ್ವಲ್ಪ ವೇಗವಾಗಿ ಮಾಡಿ. ಇದು ನಿರಾಲಂಬ ಕ್ರಿಯಾ. ಈಗ ಹಾಗೆಯೇ ಬೆನ್ನಿನ ಮೇಲೆ ಮಲಗಿ ಕೈಗಳನ್ನ ಎದೆಯ ಅಕ್ಕಪಕ್ಕ ನೆಲಕ್ಕೆ ಸಮಾನಾಂತರವಾಗಿ ಚಾಚಿ ಇಡಿ. ಜಠರ ಪರಿವರ್ತನ ಕ್ರಿಯಾ. ಕಾಲುಗಳನ್ನು ಮಡಚಿ ಪಾದಗಳನ್ನು ನೆಲದ ಮೇಲಿಡಿ. ಆಮೇಲೆ ಕೈಗಳನ್ನ ಎಡಕೈಯನ್ನು ಎಡಕ್ಕೂ ಬಲಕೈಯನ್ನು ಬಲಕ್ಕೂ ಚಾಚಿ ನೆಲದ ಮೇಲಿಡಿ. ಈಗ ಮಂಡಿಗಳು ಜೊತೆಗೆ ಬಲಕ್ಕೆ ಹೊರಳಿದಾಗ ತಲೆಯು ಎಡಕ್ಕೆ ಹೊರಳಬೇಕು. ಆಮೇಲೆ ಮಂಡಿಗಳು
ಎಡಕ್ಕೆ ಹೊರಳಿದಾಗ ತಲೆಯು ಬಲಕ್ಕೆ ಹೊರಳಬೇಕು. ಆ ರೀತಿ ದೇಹವನ್ನು ಹೊರಳಿಸಿ ಇದು ಜಠರ ಪರಿವರ್ತನ ಕ್ರಿಯೆ. ಸ್ವಲ್ಪ ಹೊತ್ತು ಮಾಡಿ. ಈಗ ಕಾಲುಗಳನ್ನು ಚಾಚಿ. ಮುಂದಿನದು ಮರ್ಕಟ ಕ್ರಿಯೆ. ಉಸಿರನ್ನು ತೆಗೆದುಕೊಳ್ಳುತ್ತಾ ಬಲಕಾಲನ್ನು ಎತ್ತಿ ನೇರವಾಗಿಸಿ, ಉಸಿರನ್ನು ಬಿಡುತ್ತಾ ಎಡಕ್ಕಿಳಿಸಿ ನೆಲಕ್ಕೆ ತಗುಲುವ ರೀತಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ಪುನಃ ಮೇಲಕ್ಕೆತ್ತಿ, ಉಸಿರನ್ನು ಬಿಡುತ್ತಾ ಮುಂದಕ್ಕಿಳಿಸಿ. ಈಗ ಉಸಿರನ್ನು ತೆಗೆದುಕೊಳ್ಳುತ್ತಾ ಎಡಕಾಲನ್ನೆತ್ತಿ, ಉಸಿರನ್ನು ಬಿಡುತ್ತಾ ಬಲಗಡೆಗೆ ಇಳಿಸಿ. ಪುನಃ ಉಸಿರನ್ನು ತೆಗೆದುಕೊಳ್ಳುತ್ತಾ ಎತ್ತಿ, ಉಸಿರನ್ನು ಬಿಡುತ್ತಾ ಮುಂದಕ್ಕೆ ಇಳಿಸಿ. ಈ ರೀತಿ ಸ್ವಲ್ಪ ಹೊತ್ತು ಮಾಡಿ. ಮೊದಲು ಬಲಕಾಲು, ಆನಂತರ ಎಡಕಾಲು. ಬಲಕಾಲು ಎಡಗಡೆಗೆ, ಆನಂತರ ಎಡಕಾಲು ಬಲಗಡೆಗೆ. ಹೀಗೆ ಒಂದೊಂದು ಕಾಲು ಆದ ಮೇಲೆ ಮುಂದೆ ಎರಡೂ ಕಾಲುಗಳನ್ನು ಒಟ್ಟಿಗೆ ಎತ್ತಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಉಸಿರನ್ನು ಬಿಡುತ್ತಾ ಎಡಗಡೆಗೆ ಇಳಿಸಿ ಪೂರ್ತಿ ನೆಲಕ್ಕೆ ತಗುಲುವಂತೆ. ಆಮೇಲೆ ಉಸಿರನ್ನು ತೆಗೆದುಕೊಳ್ಳುತ್ತಾ ಎತ್ತಿ ಉಸಿರನ್ನು ಬಿಡುತ್ತಾ ಮುಂದಕ್ಕೆ ಇಳಿಸಿ. ಪುನಃ ಉಸಿರನ್ನು ತೆಗೆದುಕೊಳ್ಳುತ್ತಾ ಎತ್ತಿ ಉಸಿರನ್ನು ಬಿಡುತ್ತಾ ಬಲಗಡೆಗೆ ಇಳಿಸಿ ನೆಲಕ್ಕೆ ತಗುಲುವಂತೆ. ಆಮೇಲೆ ಉಸಿರನ್ನು ತೆಗೆದುಕೊಳ್ಳುತ್ತಾ ಎತ್ತಿ ಉಸಿರನ್ನು ಬಿಡುತ್ತಾ ಮುಂದಕ್ಕೆ ಇಳಿಸಿ. ಇದು ಮರ್ಕಟ ಕ್ರಿಯೆ. ಈಗ ಯೋಗಾಸನಗಳ ಅಭ್ಯಾಸ ಮಾಡೋಣ. ಮರ್ಕಟ ಕ್ರಿಯೆ ಆದ ಮೇಲೆ ಎದ್ದು ಬಲಗಡೆಗೆ ಹೊರಳಿ ಬಲ ಕೈಯನ್ನು ನೆಲದ ಮೇಲೆ ಊರಿ ಕುಳಿತುಕೊಳ್ಳಿ. ಎಡಕಾಲಿನ ಹೆಬ್ಬೆರಳನ್ನ ಎಡಕೈಯಿಂದ ಹಿಡಿದು ಎಡಕಾಲನ್ನು ನೇರವಾಗಿಸಿ ಆ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ಇರಿ. ಇದು ವಾಸಿಷ್ಠಾಸನ. ಕಾಲನ್ನು ಕೆಳಕ್ಕಿಳಿಸಿ ವಾಸಿಷ್ಠಾಸನ. ಮತ್ತೊಂದು ಬದಿಯಲ್ಲಿ ಎಡಗಡೆಗೆ ಹೊರಳಿ ಎಡಕೈಯನ್ನು ಊರಿ ಬಲಕಾಲಿನ ಹೆಬ್ಬೆರಳನ್ನ ಬಲಕೈಯಿಂದ ಹಿಡಿದುಕೊಂಡು ಕಾಲನ್ನು ನೇರವಾಗಿಸಿ ಆ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ಇರಿ. ಮುಂದಿನದು ಅನಂತಾಸನ. ಮರಳಿ ಬಲಗಡೆಗೆ ಹೊರಳಿ ಬಲ ಮೊಣಕೈಯನ್ನು ನೆಲದ ಮೇಲಿಟ್ಟು ಹಸ್ತವನ್ನ ಕಿವಿಯ ಮೇಲಿಟ್ಟು ಎಡಕಾಲಿನ ಹೆಬ್ಬೆರಳನ್ನ ಎಡಕೈಯಿಂದ ಹಿಡಿದುಕೊಳ್ಳಿ ಕಾಲನ್ನು 90 ಡಿಗ್ರಿ ನೇರವಾಗಿಸಿ. ಈ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ಇರಿ. ಇದು ಅನಂತಾಸನ. ಕಾಲನ್ನು ಕೆಳಕ್ಕಿಳಿಸಿ ಅನಂತಾಸನ. ಮತ್ತೊಂದು ಬದಿಯಲ್ಲಿ ಎಡಗಡೆಗೆ ಹೊರಳಿ ಎಡಹಸ್ತದ ಮೇಲೆ ಕಿವಿಯನ್ನಿಟ್ಟು
ಬಲಕಾಲಿನ ಹೆಬ್ಬೆರಳನ್ನು ಬಲಕೈಯಿಂದ ಹಿಡಿದುಕೊಂಡು ಕಾಲನ್ನು ನೇರವಾಗಿಸಿ. ಆ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ಇರಿ. ಇದು ಅನಂತಾಸನ. ಕಾಲನ್ನು ಕೆಳಕ್ಕಿಳಿಸಿ ಎದ್ದು ಮಂಡಿಯ ಮೇಲೆ ನಿಲ್ಲಿ. ಮಂಡಿಗಳನ್ನು ಸುಮಾರು 1 ಅಡಿ ಅಗಲಿಸಿ ನಿಲ್ಲಿ. ಹಿಂದಕ್ಕೆ ತಿರುಗಿ ಕಾಲುಗಳ ಹಿಮ್ಮಡಿಗಳ ಮೇಲೆ ಹಸ್ತಗಳನ್ನಿಡಿ. ಹೊಟ್ಟೆಯನ್ನು ಎದೆಯನ್ನು ಮೇಲಕ್ಕೆತ್ತಿ ಕತ್ತನ್ನು ಕೆಳಕ್ಕಿಳಿಸಿ. ಈ ಸ್ಥಿತಿಯಲ್ಲಿ ದೀರ್ಘವಾಗಿ ಉಸಿರಾಟವನ್ನು ಮಾಡಿ. ಇದು ಉಷ್ಟ್ರಾಸನ. ನಿಧಾನವಾಗಿ ಮುಂದೆ ಬನ್ನಿ. ಮುಂದಿನದು ಕಾಕಾಸನ. ಹಸ್ತಗಳನ್ನು ನೆಲಕ್ಕೆ ಊರಿ ಮೊಣಕೈಗಳ ಮೇಲೆ ಮಂಡಿಗಳು ಬರುವಂತೆ ನಿಂತುಕೊಳ್ಳಿ. ನಿಧಾನವಾಗಿ ಕಾಲುಗಳನ್ನು ನೆಲದಿಂದ ಎತ್ತಿ ಆಮೇಲೆ ನೆಲಕ್ಕೆ ಸಮಾನಾಂತರವಾಗಿ ದೇಹವನ್ನು ನಿಲ್ಲಿಸಿ. ಇದು ಬಕಾಸನ. ನಿಧಾನವಾಗಿ ಕೆಳಕ್ಕಿಳಿಸಿ. ಬಕಾಸನ ಆದ ಮೇಲೆ ಎದ್ದು ನಿಲ್ಲಿ. ಕಾಲುಗಳನ್ನು ಅಗಲಿಸಿ ಕೈಗಳನ್ನು ಚಾಚಿ ತ್ರಿಕೋಣಾಸನ. ಉಸಿರನ್ನು ತೆಗೆದುಕೊಳ್ಳಿ. ಉಸಿರನ್ನು ಬಿಡುತ್ತಾ ಬಲಗಡೆಗೆ ಬಗ್ಗಿ ಬಲಕಾಲಿನ ಮಣಿಗಂಟನ್ನು ಬಲಕೈಯಿಂದ ಹಿಡಿಯಿರಿ. ಎತ್ತಿದ ಕೈಯನ್ನೇ ನೋಡಿ. ಈ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ಇರಿ. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲೆದ್ದೇಳಿ ತ್ರಿಕೋಣಾಸನ. ಮತ್ತೊಂದು ಬದಿಯಲ್ಲಿ ಉಸಿರನ್ನು ತೆಗೆದುಕೊಂಡು ಉಸಿರನ್ನು ಬಿಡುತ್ತಾ ಎಡಕ್ಕೆ ಬಗ್ಗಿ ಎಡಕಾಲಿನ ಮಣಿಗಂಟನ್ನ ಎಡಕೈಯಿಂದ ಹಿಡಿಯಿರಿ. ಇದು ತ್ರಿಕೋಣಾಸನ. ನಿಧಾನವಾಗಿ ಎದ್ದೇಳಿ. ಮುಂದಿನದು ಪಾರ್ಶ್ವಕೋನಾಸನ. ಕೈಗಳನ್ನು ಅಗಲಿಸಿ ನಿಲ್ಲಿ. ಬಲಪಾದವನ್ನ ಬಲಗಡೆಗೆ ತಿರುಗಿಸಿ. ಒಂದು ಉಸಿರು ತಗೊಳ್ಳಿ. ಉಸಿರನ್ನ ಬಿಡುತ್ತಾ ಬಲಗಡೆಗೆ ಬಗ್ಗಿ. ಇನ್ನೊಂದು ಉಸಿರು ತಗೊಳ್ಳಿ. ಉಸಿರನ್ನ ಬಿಡುತ್ತಾ ಬಲ ಕೈಯನ್ನ ಬಲಪಾದದ ಪಕ್ಕ ನೆಲದ ಮೇಲಿಡಿ. ಎಡಕೈಯನ್ನೆತ್ತಿ ಎತ್ತಿದ ಕೈಯನ್ನು ನೋಡಿ. ನಿಧಾನವಾಗಿ ಮೇಲೆದ್ದೇಳಿ. ಪಾರ್ಶ್ವಕೋನಾಸನ ಮತ್ತೊಂದು ಬದಿಯಲ್ಲಿ ಎಡಪಾದವನ್ನ ಎಡಗಡೆಗೆ ಹೊರಳಿಸಿ ನಿಲ್ಲಿ. ಒಂದು ಉಸಿರು ತಗೊಳ್ಳಿ. ಉಸಿರನ್ನ ಬಿಡುತ್ತಾ ಎಡಕಾಲನ್ನು ಮಡಚಿ. ಇನ್ನೊಂದು ಉಸಿರನ್ನ ತಗೊಳ್ಳಿ. ಉಸಿರನ್ನ ಬಿಡುತ್ತಾ ಎಡಹಸ್ತವನ್ನ ಎಡಪಾದದ ಪಕ್ಕ ನೆಲದ ಮೇಲಿಡಿ. ಎತ್ತಿದ ಕೈಯನ್ನು ನೋಡಿ. ಇದು ಪಾರ್ಶ್ವಕೋನಾಸನ. ನಿಧಾನವಾಗಿ ಮೇಲೆದ್ದೇಳಿ. ಮುಂದಿನದು ವೀರಭದ್ರಾಸನ. ನಿಧಾನವಾಗಿ ಎಡಹಸ್ತವನ್ನ ಬಲಹಸ್ತಕ್ಕೆ ಜೋಡಿಸಿ. ಒಂದು ಉಸಿರು ತಗೊಳ್ಳಿ. ಉಸಿರು ಬಿಡುತ್ತಾ ಮುಂದಕ್ಕೆ ಬಗ್ಗಿ ಎಡಕಾಲನ್ನು ಎತ್ತಿ ದೇಹವನ್ನ ನೆಲಕ್ಕೆ ಸಮಾನಾಂತರವಾಗಿ ನಿಲ್ಲಿಸಿ. ಇದು ವೀರಭದ್ರಾಸನ. ನಿಧಾನವಾಗಿ ಕಾಲನ್ನು ಕೆಳಕ್ಕಿಳಿಸಿ. ವೀರಭದ್ರಾಸನ ಮತ್ತೊಂದು ಬದಿಯಲ್ಲಿ ಕೈಗಳನ್ನು ಚಾಚಿಡಿ. ನಿಧಾನವಾಗಿ ಎಡಹಸ್ತಕ್ಕೆ ಬಲಹಸ್ತವನ್ನು ಜೋಡಿಸಿ. ಒಂದು ಉಸಿರು ತಗೊಳ್ಳಿ. ಉಸಿರನ್ನ ಬಿಡುತ್ತಾ ಕಾಲನ್ನ ಎತ್ತಿ.
ನೆಲಕ್ಕೆ ಸಮಾನಾಂತರವಾಗಿ ದೇಹವನ್ನು ನಿಲ್ಲಿಸಿ. ನಿಧಾನವಾಗಿ ಕಾಲನ್ನ ಕೆಳಕ್ಕಿಳಿಸಿ. ವೀರಭದ್ರಾಸನ ಆದ ಮೇಲೆ ಈಗ ಪರಿವೃತ ಕೋಣಾಸನ. ಕೈಗಳನ್ನೆತ್ತಿ ನೆಲಕ್ಕೆ ಸಮಾನಾಂತರವಾಗಿ ನಿಲ್ಲಿಸಿ. ಒಂದು ಉಸಿರು ತಗೊಳ್ಳಿ. ಉಸಿರನ್ನ ಬಿಡುತ್ತಾ ಎಡಕ್ಕೆ ತಿರುಗಿ ಎಡಕಾಲಿನ ಮಣಗಂಟನ್ನ ಬಲಗೈಯಿಂದ ಹಿಡಿಯಿರಿ. ಎಡಕೈಯನ್ನೆತ್ತಿ ಮೇಲೆ ನೋಡಿ. ಈ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ಇರಿ. ನಿಧಾನವಾಗಿ ಎದ್ದೇಳಿ. ಈಗ ಪರಿವೃತ ಕೋಣಾಸನ ಮತ್ತೊಂದು ಬದಿಯಲ್ಲಿ. ಒಂದು ಉಸಿರು ತಗೊಳ್ಳಿ. ಉಸಿರನ್ನ ಬಿಡುತ್ತಾ ಬಲಕ್ಕೆ ತಿರುಗಿ ಬಲಕಾಲಿನ ಮಣಿಕಂಠನ್ನ ಎಡಕೈಯಿಂದ ಹಿಡಿಯಿರಿ. ಬಲಕೈಯನ್ನು ಎತ್ತಿ ಮೇಲೆ ನೋಡಿ. ನಿಧಾನವಾಗಿ ಮೇಲಕ್ಕೇಳಿ. ಮುಂದಿನದು ನಟರಾಜಾಸನ. ಬಲಕಾಲಿನ ಹೆಬ್ಬೆರಳನ್ನ ಬಲಕೈಯಿಂದ ಹಿಡ್ಕೊಳ್ಳಿ. ನಿಧಾನವಾಗಿ ಬಲಕಾಲನ್ನು ಹಿಂದಕ್ಕೆ ತಗೊಳ್ಳಿ. ಎಡಕೈಯನ್ನು ಮುಂದಕ್ಕೆ ಚಾಚಿ. ಈ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ಇರಿ. ಕಾಲನ್ನು ಕೆಳಕ್ಕಿಳಿಸಿ. ಈಗ ಎಡಕಾಲಿನ ಹೆಬ್ಬೆರಳನ್ನ ಎಡಕೈಯಿಂದ ಹಿಡ್ಕೊಳ್ಳಿ. ನಿಧಾನವಾಗಿ ಕಾಲನ್ನು ಹಿಂದಕ್ಕೆ ಚಾಚಿ, ಬಲಕೈಯನ್ನು ಮುಂದಕ್ಕೆ ಚಾಚಿ. ಆ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ಇರಿ. ನಿಧಾನವಾಗಿ ಕಾಲನ್ನು ಕೆಳಕ್ಕಿಳಿಸಿ. ಮುಂದಿನದು ವೃಕ್ಷಾಸನ. ಎಡ ತೊಡೆಯ ಮೇಲೆ ಬಲಪಾದವನ್ನಿಡಿ. ಎದೆಯ ಮೇಲೆ ಪ್ರಣಾಮ ಮುದ್ರೆ. ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡೂ ಕೈಗಳನ್ನು ಮೇಲಕ್ಕೆತ್ತಿ. ಆ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ಇರಿ. ನಿಧಾನವಾಗಿ ಕೈಗಳನ್ನು ಕೆಳಕ್ಕಿಳಿಸಿ, ಕಾಲನ್ನು ಕೆಳಕ್ಕಿಳಿಸಿ. ಈಗ ಬಲ ತೊಡೆಯ ಮೇಲೆ ಎಡಪಾದವನ್ನಿಡಿ. ಎದೆಯ ಮೇಲೆ ಪ್ರಣಾಮ ಮುದ್ರೆ. ಉಸಿರನ್ನು ತೆಗೆದುಕೊಳ್ಳುತ್ತಾ ಕೈಗಳನ್ನು ಎತ್ತಿ. ಆ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ಇರಿ. ಇದು ವೃಕ್ಷಾಸನ. ನಿಧಾನವಾಗಿ ಕೈಗಳನ್ನು ಕೆಳಕ್ಕಿಳಿಸಿ, ಕಾಲನ್ನು ಕೆಳಕ್ಕಿಳಿಸಿ. ವೃಕ್ಷಾಸನ ಆದ ಮೇಲೆ ಮುಂದಿನದು ಗರುಡಾಸನ. ಎಡಕಾಲಿನ ಸುತ್ತ ಬಲಕಾಲನ್ನು ಸುತ್ತಿ, ಎಡಕೈಯನ್ನು ಮುಂದೆ ತಂದು ಎಡಕೈಯ ಸುತ್ತ ಬಲಕೈಯನ್ನು ಸುತ್ತಿ, ದೇಹವನ್ನು ನೇರವಾಗಿಸಿ, ಬಲಕಾಲನ್ನು ನೆಲದಿಂದ ಎತ್ತಿ. ಇದು ಗರುಡಾಸನ. ಈ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ಇರಿ. ಈಗ ಕೈಗಳನ್ನು ಬಿಡಿಸಿ, ಕಾಲನ್ನು ಬಿಡಿಸಿ. ಈಗ ಬಲಕಾಲಿನ ಸುತ್ತ ಎಡಕಾಲನ್ನು ಸುತ್ತಿ, ಬಲಕೈಯನ್ನು ಮುಂದೆ ತನ್ನಿ, ಬಲಕೈಯ ಸುತ್ತ ಎಡಕೈಯನ್ನು ಸುತ್ತಿ, ಎಡಕಾಲನ್ನು ನೆಲದಿಂದ ಎತ್ತಿ, ದೇಹವನ್ನು ನೇರವಾಗಿಸಿ. ಈ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ಇರಿ. ನಿಧಾನವಾಗಿ ಆಸನವನ್ನ ಬಿಡಿಸಿ. ಮುಂದಿನದು ಕುಳಿತು ಮಾಡುವ ಆಸನ, ಗೋಮುಖಾಸನ. ಎಡಕಾಲನ್ನು ಮುಂದೆ ಚಾಚಿ, ಎಡ ಮಂಡಿಯ ಮೇಲೆ ಬಲಕಾಲನ್ನ ಮಡಚಿ, ಎಡಕಾಲನ್ನ ಬಲಪೃಷ್ಠದ ಕಡೆಗೆ ತಳ್ಳಿ. ಎಡಕೈಯನ್ನ ಬೆನ್ನಿನ ಹಿಂದೆ ತಗೊಳ್ಳಿ, ಬಲಕೈಯನ್ನ ಮೇಲೆತ್ತಿ ಹಿಂದಿರುವಂತಹ ಕೈಗೆ ಜೋಡಿಸಿ. ಒಂದು ಉಸಿರು ತಗೊಂಡು ಮೇಲೆ ನೋಡಿ. ಇದು ಗೋಮುಖಾಸನ. ಇದರಲ್ಲಿ ಈಗ ಗೋಪುಚ್ಛ ಕ್ರಿಯೆ. ಒಂದು ಉಸಿರು ತಗೊಳ್ಳಿ. ಕುಂಭಕದಲ್ಲಿ ನಿಧಾನವಾಗಿ ಮುಂದೆ ಬಗ್ಗಿ ಮೊಣಕೈಯನ್ನ ಮಂಡಿಗೆ ತಗುಲಿಸಿ, ರೇಚಕವನ್ನ ಮಾಡುತ್ತಾ ಪಾದದವರೆಗೂ ಚಲಿಸಿ. ಪುನಃ ಉಸಿರು ತಗೊಳ್ತಾ ಮೇಲೆದ್ದೇಳಿ,
ಗೋಪುಚ್ಛ ಕ್ರಿಯೆಯನ್ನು ಇನ್ನೂ 2 ಸಾರಿ ಮಾಡಿ. ಗೋಪುಚ್ಛ ಕ್ರಿಯೆ 3 ಸಾರಿ ಆದ ಮೇಲೆ ಕಾಲುಗಳನ್ನು ಬಿಡಿಸಿ, ಕೈಗಳನ್ನು ಬಿಡಿಸಿ, ಗೋಮುಖಾಸನ ಮತ್ತೊಂದು ಬದಿಯಲ್ಲಿ ಬಲಪಾದವನ್ನು ಎಡಪೃಷ್ಠದ ಕೆಳಗೆ ಮಡಚಿಡಿ, ಬಲಮಂಡಿಯ ಮೇಲೆ ಎಡಕಾಲನ್ನಿಡಿ, ಬಲಕೈಯನ್ನು ಬೆನ್ನಿನ ಹಿಂದೆ ತಗೊಂಡೋಗಿ ಎಡಕೈಯನ್ನು ಎತ್ತಿ ಹಿಂದಿರುವಂಥ ಕೈಗೆ ಜೋಡಿಸಿ ಒಂದು ಉಸಿರು ತೆಗೆದುಕೊಂಡು ಮೇಲೆ ನೋಡಿ. ಇದು ಗೋಮುಖಾಸನ. ಇಲ್ಲಿ ಈಗ ಗೋಪುಚ್ಛ ಕ್ರಿಯೆ. ಒಂದು ಉಸಿರನ್ನು ತೆಗೆದುಕೊಂಡು ಕುಂಭಕದಲ್ಲಿ ಮುಂದೆ ಬಗ್ಗಿ ಮೊಣಕೈ ಮಂಡಿಗೆ ತಗಲುವಂತೆ ರೇಚಕವನ್ನು ಮಾಡುತ್ತಾ ಎಡಮೀನಖಂಡದ ಮುಖಾಂತರ ಪಾದದ ಕಡೆಗೆ ಚಲಿಸಿ. ಈ ರೀತಿ 3 ಬಾರಿ ಮಾಡಿ. ಇದು ಗೋಪುಚ್ಛ ಕ್ರಿಯೆ. ಗೋಪುಚ್ಛ ಕ್ರಿಯೆ 3 ಬಾರಿ ಆದ ಮೇಲೆ ಕೈಗಳನ್ನು ಕಾಲುಗಳನ್ನು ಬಿಡಿಸಿ ಬೆನ್ನಿನ ಮೇಲೆ ಮಲಗಿ ಸ್ವಲ್ಪ ಹೊತ್ತು ಹಲಕ್ರಿಯೆಯ ಅಭ್ಯಾಸ ಮಾಡಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ಕಾಲನ್ನೆತ್ತಬೇಕು, ಉಸಿರನ್ನು ಬಿಡುತ್ತಾ ತಲೆಯ ಕಡೆಗೆ ಇಳಿಸಬೇಕು, ಪುನಃ ಉಸಿರನ್ನು ತಗೊಳ್ತಾ ಎತ್ತಬೇಕು, ಉಸಿರನ್ನು ಬಿಡುತ್ತಾ ಮುಂದಕ್ಕೆ ಇಳಿಸಬೇಕು. ಈ ಕ್ರಿಯೆಯನ್ನು ಸ್ವಲ್ಪ ಹೊತ್ತು ಮಾಡಿ. ನಿಧಾನವಾಗಿ ನಿಮ್ಮ ನಿಮ್ಮ ಮಿತಿಯನ್ನ ಅರಿತುಕೊಂಡು ಮಾಡಿ. ಈ ರೀತಿ ಹಲಕ್ರಿಯೆಯನ್ನು ಮಾಡಿ ಸೊಂಟವು ಸಡಿಲವಾದ ಮೇಲೆ ಉಸಿರನ್ನು ತೆಗೆದುಕೊಳ್ಳುತ್ತಾ ಕಾಲನ್ನು ಎತ್ತಿ, ಉಸಿರನ್ನು ಬಿಡುತ್ತಾ ತಲೆಯ ಕಡೆಗೆ ಇಳಿಸಿ, ಕಾಲಿನ ಹೆಬ್ಬೆರಳುಗಳನ್ನು ಕೈಗಳಿಂದ ಹಿಡ್ಕೊಳ್ಳಿ. ಆ ಸ್ಥಿತಿಯಲ್ಲಿಯೇ ಸ್ವಲ್ಪ ಹೊತ್ತು ಇರಿ. ಇದು ಹಲಾಸನ. ಈಗ ಮಂಡಿಗಳನ್ನು ನಿಧಾನವಾಗಿ ಮಡಚಿ ಕಿವಿಯ ಅಕ್ಕಪಕ್ಕ ತನ್ನಿ. ಮಂಡಿಗಳ ಮಧ್ಯದಲ್ಲಿ ತಲೆಯು ಬರುವಂತೆ ದೇಹವನ್ನು ಇಡಿ. ಇದು ಕರ್ಣಪೀಡಾಸನ. ಆಮೇಲೆ ಕೈಗಳನ್ನು ಎತ್ತಿ ಮಂಡಿಗಳ ಮೇಲೆ ಒಂದಕ್ಕೊಂದು ಭದ್ರವಾಗಿ ಬಂಧಿಸಿ ಬಿಗಿ ಹಿಡಿಯಿರಿ. ಇದು ರುಂಡಾಸನ. ನಿಧಾನವಾಗಿ ಕೈಗಳನ್ನು ಬಿಡಿಸಿ ಕಾಲನ್ನು ಎತ್ತಿ ಮುಂದಕ್ಕಿಳಿಸಿ. ಮುಂದಿನದು ವಿಲೋಮಾಸನ. ಕೈಯನ್ನೆತ್ತಿ ಭುಜದ ಅಕ್ಕಪಕ್ಕ ನೆಲದ ಮೇಲಿಡಿ. ಕಾಲುಗಳನ್ನು ಮಡಚಿ ಪಾದಗಳನ್ನು ನೆಲದ ಮೇಲಿಡಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ಒಮ್ಮೆಲೆ ಸೊಂಟವನ್ನು ತಲೆಯನ್ನು ಎತ್ತಿ ನೆತ್ತಿಯನ್ನು ನೆಲದ ಮೇಲೆ ಇಡಿ. ಮಂಡಿಗಳು ಒಂದಕ್ಕೊಂದು ಜೋಡಿಸಿರಲಿ, ಸೊಂಟವು ಎದ್ದಿರಲಿ. ಈ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ಇರಿ. ಇದು ವಿಲೋಮಾಸನ. ನಿಧಾನವಾಗಿ ಕೈಗಳ ಆಧಾರದಿಂದ ತಲೆಯನ್ನು ಎತ್ತಿ ಇಳಿಸಿ, ದೇಹವನ್ನು ಕೆಳಕ್ಕಿಳಿಸಿ. ವಜ್ರಾಸನದಲ್ಲಿ ಈಗ ಶಶಾಂಕಾಸನ. ಕೈಗಳನ್ನು ಬ್ರಹ್ಮಮುದ್ರೆಯಲ್ಲಿ ನಾಭಿಯ ಹತ್ತಿರ ಇಡಿ. ಒಂದು ದೀರ್ಘವಾದ ಉಸಿರನ್ನು ತಗೊಳ್ಳಿ. ಮೂಗಿನಲ್ಲಿ ಉಸಿರನ್ನು ಬಿಡುತ್ತಾ ಮುಂದೆ ಬಗ್ಗಿ ನೆತ್ತಿಯನ್ನ ನೆಲದ ಮೇಲಿಡಿ.
ಸ್ವಲ್ಪ ಹೊತ್ತು ಇದೇ ಸ್ಥಿತಿಯಲ್ಲಿರಿ. ಇದು ಶಶಾಂಕಾಸನ. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲೆದ್ದೇಳಿ ಕೈಗಳನ್ನು ಬಿಡಿಸಿ. ಮುಂದಿನದು ನಿಕುಂಜ ಕ್ರಿಯಾ. ಕೈಗಳನ್ನು ತಲೆಯ ಹಿಂದೆ ಒಂದಕ್ಕೊಂದು ಜೋಡಿಸಿ ಕಟ್ಟಿ ಒಂದು ಉಸಿರು ತಗೊಳ್ಳಿ. ಉಸಿರನ್ನು ಬಿಡುತ್ತಾ ಮುಂದೆ ಬಗ್ಗೆ ಮೊಣಕೈಗಳನ್ನು ನೆಲದ ಮೇಲಿಡಿ. ಹಾಗೆಯೇ ಮೇಲೆದ್ದು ನೆತ್ತಿಯನ್ನು ನೆಲದ ಮೇಲಿಡಿ. ಮಂಡಿಯನ್ನ ಎತ್ತಿ ಒಂದು ಉಸಿರು ತಗೊಳ್ಳಿ. ಉಸಿರನ್ನು ಬಿಡುತ್ತಾ ಮುಂದಕ್ಕೆ ನಡೆಯಿರಿ. ಉಸಿರನ್ನ ತಗೊಳ್ತಾ ಹಿಂದಕ್ಕೆ ನಡೆಯಿರಿ. ಇದು ನಿಕುಂಜ ಕ್ರಿಯಾ. ಈ ಕ್ರಿಯೆಯನ್ನು ಸ್ವಲ್ಪ ಹೊತ್ತು ಮಾಡಿ. ನಿಕುಂಜ ಕ್ರಿಯಾ ಸ್ವಲ್ಪ ಹೊತ್ತು ಆದ ಮೇಲೆ ಈಗ ನಿಕುಂಜಾಸನ. ಎರಡು ಹಸ್ತಗಳನ್ನ ನೆಲದ ಮೇಲೆ ಊರಿ ಮೊಣಕೈಗಳ ಮೇಲೆ ಮಂಡಿಗಳು ಬರುವಂತೆ ಆಧರಿಸಿ, ಆ ರೀತಿ ಬಂದ ಮೇಲೆ ಪಾದಗಳನ್ನು ಒಂದಕ್ಕೊಂದು ಜೋಡಿಸಿ ಪಾದಗಳನ್ನು ನೆಲದಿಂದ ಎತ್ತಿ. ಇದು ನಿಕುಂಜಾಸನ. ಇಲ್ಲಿ ದೇಹದ ಭಾರವು ನೆತ್ತಿಯ ಮೇಲೂ ಎರಡು ಕೈಗಳ ಮೇಲೂ ಇರುತ್ತೆ. ಈ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ಇರಿ. ನಿಧಾನವಾಗಿ ಕಾಲುಗಳನ್ನು ಕೆಳಕ್ಕಿಳಿಸಿ ವಜ್ರಾಸನಕ್ಕೆ ಬನ್ನಿ. ವಜ್ರಾಸನದಲ್ಲಿ ಕಾಲುಗಳನ್ನು ಎಷ್ಟು ಸಾಧ್ಯವೋ ಅಷ್ಟು ಅಗಲಿಸಿ ನಿಲ್ಲಿ. ಅಗಲಿಸಿದ ಸ್ಥಿತಿಯಲ್ಲಿಯೇ ಸ್ವಲ್ಪ ಹೊತ್ತು ಇರಿ. ಇದು ಭದ್ರಾಸನ. ಇಲ್ಲಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡೂ ಕೈಗಳನ್ನು ಮೇಲಕ್ಕೆತ್ತಿ ಉಸಿರನ್ನು ಬಿಡುತ್ತಾ ಹಾಗೆಯೇ ಮುಂದಕ್ಕಿಳಿಸಿ ಹಣೆಯನ್ನು ನೆಲದ ಮೇಲಿಡಿ. ಇದು ಧಾರ್ಮಿಕಾಸನ. ಸಮುದ್ರವಸನೆ ದೇವಿ ಪರ್ವತಸ್ತನ ಮಂಡಲೆ ವಿಷ್ಣುಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವ ಮೇ. ಇಲ್ಲಿ ಮುಂದೆ ಸಿಂಹಾಸನ. ಹಸ್ತಗಳನ್ನ ಮಂಡಿಗಳ ಮುಂದೆ ನೆಲಕ್ಕೆ ಊರಿ ಮೇಲೆ ಬರುತ್ತಾ ಉಸಿರು ತಗೊಳ್ಳಿ. ಆಮೇಲೆ ಒಮ್ಮೆಲೆ ಬಾಯಿಯಲ್ಲಿ ಉಸಿರನ್ನ ಬಿಡುತ್ತಾ ಸಿಂಹದಂತೆ ಘರ್ಜಿಸಿ. ಕಣ್ಣು ಅಗಲಾಗಿರಬೇಕು, ನಾಲಿಗೆ ಹೊರಕ್ಕೆ ಚಾಚಿರಬೇಕು, ಮೂಗಿನ ಹೊಳ್ಳೆ ಅಗಲವಾಗಿರಬೇಕು. ಇನ್ನೊಮ್ಮೆ ಮಾಡಿ. ಇನ್ನೊಮ್ಮೆ ಮಾಡಿ. ನಿಧಾನವಾಗಿ ವಜ್ರಾಸನಕ್ಕೆ ಬನ್ನಿ. ಮುಂದಿನದು ಮಯೂರಿ ಆಸನ. ಇದು ಪದ್ಮಾಸನದಲ್ಲಿ. ಪದ್ಮಾಸನಕ್ಕೆ ಕಾಲುಗಳನ್ನು ಅಣಿಗೊಳಿಸಿ ಎರಡೂ ಕಾಲನ್ನು ಮುಂದೆ ಚಾಚಿ ಎಡಮಂಡಿಯ ಮೇಲೆ ಬಲಹಸ್ತವನ್ನು ಇಟ್ಟು ಅದರ ಮೇಲೆ ಬಲಪಾದವನ್ನು ಇಟ್ಟು ಪಾದವನ್ನು ಎಡಕೈಯಿಂದ ತಿರುಗಿಸಿ ಆಮೇಲೆ ಇನ್ನೊಂದು ದಿಕ್ಕಿಗೆ ತಿರುಗಿಸಿ ಆಮೇಲೆ ಪಾದವನ್ನ ಹಿಂದಕ್ಕೂ ಮುಂದಕ್ಕೂ ಹಿಂದಕ್ಕೂ ಮುಂದಕ್ಕೂ ಅಲುಗಾಡಿಸಿ ಈಗ ಪಾದವನ್ನು ಹಿಂದಕ್ಕೆ ಎಳೆದು ಹಿಡಿದುಕೊಂಡು ಮಂಡಿಯನ್ನು ಕೆಳಕ್ಕೆ ತಳ್ಳಿ
ಈ ರೀತಿ ಬಲಕಾಲು ಅಣಿಯಾದ ಮೇಲೆ ಈಗ ಎಡಕಾಲು ಬಲಮಂಡಿಯ ಮೇಲೆ ಎಡಹಸ್ತವನ್ನಿಟ್ಟು ಅದರ ಮೇಲೆ ಎಡಪಾದವನ್ನಿಡಿ, ಬಲಕೈಯಿಂದ ಪಾದವನ್ನು ತಿರುಗಿಸಿ ಆಮೇಲೆ ಮತ್ತೊಂದು ದಿಕ್ಕಿಗೆ ತಿರುಗಿಸಿ ಈಗ ಪಾದವನ್ನು ಹಿಂದಕ್ಕೂ ಮುಂದಕ್ಕೂ ಚಲಿಸಿ ಈಗ ಹಿಂದಕ್ಕೆ ಪಾದವನ್ನ ಇಟ್ಟು ಮಂಡಿಯನ್ನ ಕೆಳಕ್ಕೆ ತಳ್ಳಿ ಹೀಗೆ ಎರಡೂ ಕಾಲುಗಳು ಅಣಿಯಾದ ಮೇಲೆ ಈಗ ಪದ್ಮಾಸನಕ್ಕೆ ಬನ್ನಿ. ಎಡ ತೊಡೆಯ ಮೇಲೆ ಬಲಪಾದವನ್ನಿಟ್ಟು ನಿಧಾನವಾಗಿ ಎಡಪಾದವನ್ನ ಬಲತೊಡೆಯ ಮೇಲಿಡಿ. ಕೈಗಳನ್ನ ಮುಂದೆ ಬಗ್ಗೆ ನೆಲಕ್ಕೆ ಊರಿ ಮಂಡಿಗಳ ಮೇಲೆ ನಿಲ್ಲಿ. ಈಗ ಕೈಗಳನ್ನು ಹಿಂದಕ್ಕೆ ತಿರುಗಿಸಿ ನಿಧಾನವಾಗಿ ಹಿಂದಿನಿಂದಲೂ ಮುಂದಿನಿಂದಲೂ ಎದ್ದೇಳಿ. ನೆಲಕ್ಕೆ ಸಮಾನಾಂತರವಾಗಿ ದೇಹವನ್ನು ನಿಲ್ಲಿಸಿ. ಇದು ಮಯೂರಿ ಆಸನ. ನಿಧಾನವಾಗಿ ಮಂಡಿಯನ್ನ ಕೆಳಕ್ಕಿಳಿಸಿ ನಿಧಾನವಾಗಿ ಕೆಳಗೆ ಕುಳಿತುಕೊಳ್ಳಿ. ನಿಧಾನವಾಗಿ ಪದ್ಮಾಸನವನ್ನ ಬಿಡಿಸಿ. ಮುಂದಿನದು ಪವನ ಮುಕ್ತಾಸನ. ಬೆನ್ನಿನ ಮೇಲೆ ಮಲಗಿ ಬಲಕಾಲನ್ನೆತ್ತಿ ಕೈಗಳಿಂದ ಬಲಕಾಲಿನ ಮೀನಖಂಡವನ್ನು ಹಿಡಿದು ಉಸಿರನ್ನ ಬಿಡುತ್ತಾ ಮಂಡಿಯನ್ನ ಗದ್ದದ ಕಡೆಗೆ ಚಲಿಸಿ, ಉಸಿರು ತೆಗೆದುಕೊಳ್ಳುತ್ತಾ ಮುಂದೆ ಚಲಿಸಿ. ಈ ರೀತಿ ಸ್ವಲ್ಪ ಹೊತ್ತು ಮಾಡಿ. ಬಲಕಾಲು ಆದ ಮೇಲೆ ಈಗ ಎಡಕಾಲನ್ನ ಇದೇ ರೀತಿ ಮಾಡಿ ಉಸಿರನ್ನ ಬಿಡುತ್ತಾ ಗದ್ದದ ಕಡೆಗೆ ಚಲಿಸಿ. ಈಗ ಎರಡೂ ಕಾಲುಗಳನ್ನ ಕೈಗಳಿಂದ ಬಂಧಿಸಿ ಉಸಿರನ್ನ ಬಿಡುತ್ತಾ ಎರಡೂ ಮಂಡಿಗಳನ್ನ ಗದ್ದದ ಕಡೆಗೆ ಚಲಿಸಿ ತಲೆಯನ್ನ ಎತ್ತಿ ಗದ್ದವನ್ನ ತಗಲಿಸಿ. ಈ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ಇರಿ. ಇದು ಪವನ ಮುಕ್ತಾಸನ. ಇಲ್ಲಿ ಪವನ ಮುಕ್ತ ಕ್ರಿಯಾ. ದೇಹವನ್ನ ಮುಂದಕ್ಕೂ ಹಿಂದಕ್ಕೂ ಓಲಾಡಿಸಿ ಮುಂದಕ್ಕೆ ಹೋದ ಮೇಲೆ ಹಾಗೆಯೇ ಕುಳಿತುಕೊಳ್ಳಬೇಕು, ಹಾಗೆಯೇ ಹಿಂದಕ್ಕೆ ಬರಬೇಕು. ಈ ಕ್ರಿಯೆಯನ್ನು ಸ್ವಲ್ಪ ಹೊತ್ತು ಮಾಡಿ. ಇದು ಪವನ ಮುಕ್ತ ಕ್ರಿಯಾ. ಬೆನ್ನು ಮೂಳೆಗೆ ಉತ್ತಮವಾದ ಮರ್ದನ. ನಿಧಾನವಾಗಿ ಕಾಲುಗಳನ್ನು ಬಿಡಿಸಿ. ಮುಂದಿನದು ಕ್ರೌಂಚಾಸನ. ಎರಡು ಪಾದಗಳನ್ನ ಎರಡು ಕೈಗಳಿಂದ ಹಿಡ್ಕೊಳ್ಳಿ. ಎಡಪಾದ ಎಡಕೈಯಲ್ಲಿ, ಬಲಪಾದ ಬಲಕೈಯಲ್ಲಿ. ನಿಧಾನವಾಗಿ ಪಾದಗಳನ್ನು ಎತ್ತಿ ಕಾಲುಗಳನ್ನು ನೇರವಾಗಿಸಿ. ಇದು ಕ್ರೌಂಚಾಸನ. ಆ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ಇರಿ. ನಿಧಾನವಾಗಿ ಕಾಲುಗಳನ್ನು ಕೆಳಕ್ಕಿಳಿಸಿ ಶವಾಸನದಲ್ಲಿ ವಿಶ್ರಮಿಸಿ. ಹಸ್ತಗಳು ಮೇಲ್ಮುಖವಾಗಿ. ಎಲ್ಲ ನಿಯಂತ್ರಣಗಳನ್ನು ತೊರೆದು ಶವದಂತೆ ವಿಶ್ರಮಿಸಿ.
ಕನಿಷ್ಠ 3 ನಿಮಿಷ, ಗರಿಷ್ಠ 5 ನಿಮಿಷ. ನಿದ್ದೆ ಬಂದರೂ ಪರವಾಗಿಲ್ಲ. ನಿಧಾನವಾಗಿ ಬಲಭಾಗಕ್ಕೆ ತಿರುಗಿ ಎದ್ದೇಳಿ.